ಸವಿರುಚಿ ಭಾಗ 4. ಸಂಜೆ 5 ಗಂಟೆಯ ಸಮಯ. ಆಟೋದಲ್ಲಿ ರುಚಿ ಮನೆ ಬಳಿ ಬಂದು ಇಳಿದೆ. ರುಚಿಯ ಬೈಕ್ ಮನೆ ಬಳಿ ನಿಂತಿತ್ತು. ಬಾಗಿಲು ಬಳಿ ಬಂದು ಕಾಲಿಂಗ್ ಮಾಡಿದೆ. ಅವನು ಬಂದು ಬಾಗಿಲು ತೆರೆದ. ತೇಲುತ್ತಲಿದ್ದ. ಕುಂಟ ಪೂರ್ತಿ ಕುಡಿದಿದ್ದ. ಆಶ್ಚರ್ಯದ ಸಂಗತಿಯೆಂದರೆ ಅವನೊಬ್ಬನೇ ಇದ್ದ. ಎಲ್ಲಿ ಅವಳೆಲ್ಲಿ? ನಿನ್ನ ಭಾವಿ ಪತ್ನಿ ಎಲ್ಲಿ ಎಂದು ಪ್ರಶ್ನಿಸಿದೆ. ಅವನು ತೊದಲು ಮಾತನಾಡುತ್ತಾ, ಅವಳಿಲ್ಲ. ನನಗೆ ಮೋಸ ಮಾಡಿ ಹೋದಳು ಎಂದು ದುಃಖಿತನಾಗುತ್ತಿದ್ದ. ಹೆಚ್ಚು ಕುಡಿದಿದ್ದರಿಂದ ಮಗುವಿನಂತೆ ಅಳುವ ದನಿಯಲ್ಲೇ ವಿವರಿಸತೊಡಗಿದ. ನನಗೆ ಅವನ ಹಳೆಯ ಮಾತುಗಳು ನೆನಪಿಗೆ ಬಂದವು. ಮತ್ತೆ ಪ್ರಶ್ನಿಸಿದ, ಯಾಕೆ ಅವಳು ನೀನು ಹೇಳಿದಂತೆ ಕೇಳಲಿಲ್ಲವೇ ಎಂದು ಕೇಳಿದೆ. ಅವನು ಮತ್ತು ಅವಳ ನಡುವೆ ಏನೋ ಗಲಾಟೆಯಾಗಿದೆ. ಅದೇನೆಂದರೆ ನಾನು ಅಂದು ಇಲ್ಲಿಗೆ ಬಂದಿದ್ದನ್ನು ಕಂಡು ಆಕೆಯ ಇವನನ್ನು ತೊರೆದಿದ್ದಾಳೆ. ಅವನು ಹೇಳುವ ಪ್ರಕಾರ ನಾನೇ ಅವನ ಈ ಸ್ಥಿತಿಗೆ ಕಾರಣ. ನಾನು ನೇರವಾಗಿ ಹೇಳಿದೆ, ನೀನು ನಿನ್ನ ಹಠದಿಂದ ಸೋತಿದ್ದೀಯಾ? ನಾನೂ ಕೂಡ ಸೋತಿದ್ದೇನೆ. ನನ್ನನ್ನು ಒಬ್ಬ ಅನುಭವಿಸಿ ಮೋಸ ಮಾಡಿದ. ನಿನಗೂ ಒಂದು ಹುಡುಗಿ ಕೈಕೊಟ್ಟಿದ್ದಾಳೆ. ಈಗಲಾದರೂ ನಾವಿಬ್ಬರೂ ಮೊದಲಿನಂತೆ ಇರೋಣ. ನನ್ನ ತಪ್ಪಿದ್ದರೆ ಕ್ಷಮಿಸು. ಮುಂದೆ ಇಬ್ಬರೂ ಒಂದಾಗೋಣ ಎಂದು ಹೇಳಿದೆ. ಅದಕ್ಕೆ ಅವನು ತಲೆಯಾಡಿಸುತ್ತಾ ಕುರ್ಚಿಯ ಮೇಲೆ ಕುಳಿತ. ಮಾತಿಗೆ ಮಾತು ಬೆಳೆಯುತ್ತಾ ಇಬ್ಬರ ಮನಸ್ಸುಗಳು ಹಲವು ವರ್ಷಗಳ ಬಳಿಕ ಜೊತೆಯಾಗಲಾರಂಭಿಸಿದವು. ನೀನು ಮನೆಗೆ ಬರುವ ವಿಚಾರ ಮೊದಲೇ ಹೇಳಿದ್ದರೆ ಈ ರೀತಿ ಇರುತ್ತಿರಲಿಲ್ಲ ಎಂದು ಹೇಳಿದ. ಅದಕ್ಕೆ ನಾನು ಪರವಾಗಿಲ್ಲ ಬಿಡು, ಇನ್ಮುಂದೆ ಇದೆಲ್ಲ ಬಿಡು ಎಂದು ಸಮಾಧಾನಿಸಿದೆ. ಅವನು ದುಃಖಿತನಾಗಿರುವುದು ಆತನ ಹುಡುಗಿ ಮನೆಯಲ್ಲಿದ್ದ ಚಿನ್ನ ಹಣ ದೋಚಿ ಹೋಗಿದ್ದಳು. ಮರ್ಯಾದೆಗೆ ಅಂಜಿ ಇವನು ಅದಕ್ಕೆ ಕ್ರಮ ತೆಗೆದುಕೊಳ್ಳದೆ ಕುಡಿಯುತ್ತಾ ಮನೆಯಲ್ಲಿದ್ದಾನೆ. ಇಂದು ಆಫೀಸ್ನಿಂದ ಬರುವಾಗ ಚೆನ್ನಾಗಿ ಕುಡಿದು ಬಂದಿದ್ದಾನೆ. ನಾನೇ ಅವನನ್ನು ವಿಚಾರಿಸುವ ಪರಿಸ್ಥಿತಿ ಇದ್ದುದರಿಂದ ಊಟ ಮಾಡಿದೆಯಾ ಎಂದು ಕೇಳಿದೆ. ಅವನು ಇಲ್ಲ ಎಂದು ಹೇಳಿದ. ನಾನು ತಕ್ಷಣ ಹೊರಗೆ ಹೋಗಿ ಇಬ್ಬರಿಗೂ ಊಟ ಪಾರ್ಸಲ್ ತಂದೆ. ಎಷ್ಟೋ ದಿನಗಳ ಬಳಿಕ ನಾನು ಅವನಿಗೆ ತುತ್ತು ಮಾಡಿ ತಿನ್ನಿಸಿದೆ. ಅವನು ನಿಲ್ಲಲು ಆಗುತ್ತಿಲ್ಲ, ಕೂರಲು ಆಗುತ್ತಿಲ್ಲ. ಅಂತೂ ಇಂತೂ ಸ್ವಲ್ಪ ತಿನ್ನಿಸಿದೆ. ನಾನೂ ಊಟ ಮಾಡಿದೆ. ನನ್ನ ಈ ಕಾರ್ಯ ನೋಡುತ್ತಿದ್ದ ಅವನು ಇದ್ದಕ್ಕಿದ್ದಂತೆ ನನಗೆ ಕೈ ಮುಗಿಯುತ್ತಾ ಕ್ಷಮಿಸು ಸವಿ ಎಂದು ಕೇಳಿದ. ನಾನು ಅವನನ್ನು ತಬ್ಬಿಕೊಂಡೆ. ನಿನ್ನದೇನೂ ತಪ್ಪಿಲ್ಲ, ನನ್ನದೇ ತಪ್ಪು ಎಂದು ಹೇಳಿದೆ. ಅದಕ್ಕನ್ನು ಇಬ್ಬರದೂ ತಪ್ಪಿದೆ. ಇಬ್ಬರೂ ಸರಿಪಡಿಸಿಕೊಳ್ಳೋಣ. ಮನೆಗೆ ವಿಚಾರ ತಿಳಿಸು. ನಾಳೆಯಿಂದ ನೀನು ನನ್ನ ಮನೆಯಲ್ಲೇ ಇರು. ನಿನ್ನ ಆಫೀಸ್ಗೆ ನಾನೇ ಡ್ರಾಪ್ ಮಾಡ್ತೀನಿ, ಮತ್ತೆ ಸಂಜೆ ವಾಪಸ್ ಕರೆದುಕೊಂಡು ಬರ್ತೀನಿ ಎಂದ. ಸರಿ ಎಂದು ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದಂತೆ ಅವನು, ನಾನು ಮಲಗುತ್ತೇನೆ. ನನ್ನಿಂದ ನಿಲ್ಲಲು ಮಾತನಾಡಲು ಆಗುತ್ತಿಲ್ಲ. ನಾಳೆಯಿಂದ ಎಲ್ಲಾ ವಿಚಾರ ಮಾತನಾಡೋಣ ಎಂದು ಹೇಳಿದ. ಸರಿ ಮಲಗು ಎಂದು ಹೇಳಿದೆ. ಹಾಲ್ನ ಸೋಫಾದಿಂದ ಅವನನ್ನು ರೂಮ್ನತ್ತ ಕರೆದುಕೊಂಡು ಹೋದೆ. ಹಾಸಿಗೆ ಮೇಲೆ ಮಲಗಿಸಿದೆ. ತುಂಬಾ ಆಯಾಸ ನೋವಿನಿಂದ ಬಳಲಿದ್ದನೆಂದು ಅನಿಸುತ್ತಿತ್ತು. ಹಾಸಿಗೆ ಮೇಲೆ ಮಲಗುತ್ತಿದ್ದಂತೆ ಕಣ್ಣುಮುಚ್ಚಿ ನಿದ್ರಿಸತೊಡಗಿದ. ಅಲ್ಲಿಗೆ ನನಗೆ ಸಂತೃಪ್ತಿಯಾಯಿತು. ನನ್ನ ರುಚಿ ನನಗೆ ಮತ್ತೆ ಸಿಕ್ಕನೆಂಬ ಸಂತೋಷದಿಂದ ನನ್ನೆಲ್ಲಾ ಹಳೆಯ ವಿಷ ನಿಮಿಗಳನ್ನು ಮರೆಯಲಾರಂಭಿಸಿದೆ. ಇದೆಲ್ಲ ನಡೆಯುವಷ್ಟರಲ್ಲಿ ಸುಮಾರು ರಾತ್ರಿ 8 ಗಂಟೆಯಾಯಿತು. ತುಂಬಾ ಹೊತ್ತು ನಾನು ನನ್ನ ಸಂತಸದ ಕ್ಷಣಗಳನ್ನು ಒಂಟಿಯಾಗಿ ಅನುಭವಿಸಿದೆ. ಮುಂದೆ ಏನು ಮಾಡೋದು? ನಾನು ಅಲ್ಲೇ ಮಲಗಿ ಬೆಳಗ್ಗೆ ಅವನೊಟ್ಟಿಗೆ ನೇರವಾಗಿ ಆಫೀಸ್ಗೆ ಡ್ರಾಪ್ ಮಾಡಿಸಿಕೊಂಡರಾಯಿತು ಎಂದುಕೊಂಡೆ. ಹಾಗೆಯೇ ಬಾಗಿಲು ಬಂದ್ ಮಾಡಿ ಅವನ ಪಕ್ಕ ಮಲಗಿದೆ. ಊರಿನಲ್ಲಿದ್ದಾಗ ಇಂಥ ಅವಕಾಶ ಸಿಕ್ಕಿರಲಿಲ್ಲ. ನನಗೆ ಈಗ ಅಂಥ ಅವಕಾಶ ಸಿಕ್ಕಿತು. ಲೈಟ್ ಆಫ್ ಮಾಡಿ ನಿರ್ಭಯವಾಗಿ ರುಚಿಯ ಹಾಸಿಗೆಯಲ್ಲಿ ನಾನು ಅವನ ಜೊತೆಯಾಗಿ ಮಲಗಿದೆ. ನನ್ನೊಳಗಿನ ಕಾಮಣ್ಣ ಕೇಳಲಿಲ್ಲ. ಮತ್ತೆ ಎದ್ದು ಲೈಟ್ ಆನ್ ಮಾಡಿದೆ. ನಾನು ಅವನಿಗಾಗಿ ಫ್ಯಾನ್ಸಿ ಡ್ರೆಸ್ ಹಾಕಿಕೊಂಡು ಬಂದಿದ್ದೆಲ್ಲ ವ್ಯರ್ಥವಾಯಿತು ಎಂದುಕೊಂಡು ಬಟ್ಟೆಯ ಮೇಲೆ ಕೋಪ ಬಂದು ನನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ಗೋಡೆಯಲ್ಲಿದ್ದ ಮೊಳೆಗಳಿಗೆ ಹ್ಯಾಂಗ್ ಮಾಡಿದೆ. ಬೆತ್ತಲಾಗಿ ಅವನ ಪಕ್ಕಕ್ಕೆ ಬಂದೆ. ಅವನು ನಿದ್ರೆಯಲ್ಲಿದ್ದಾನೆ. ಹೆಚ್ಚಾಗಿ ಕುಡಿದಿದ್ದರಿಂದ ಅವನಿಗೆ ಅರಿವಿಲ್ಲ. ನಾನೀಗ ಸ್ನಾನದ ಮನೆಯಲ್ಲಿ ಬೆತ್ತಲಾಗುವಂತೆ ಅವನ ರೂಮಿನಲ್ಲಿ ಸಂಪೂರ್ಣ ಬೆತ್ತಲಾಗಿದ್ದೇನೆ. ನನ್ನ ದೇಹ ಸಿರಿ ನನ್ನನ್ನೇ ನಾಚಿಸುತ್ತಿದೆ. ಆದರೆ ಅದನ್ನು ಸವಿಯಲು ರುಚಿಯು ನಿದ್ರೆಯಲ್ಲಿದ್ದಾನೆ. ನನಗೀಗ ಮತ್ತೆ ಕಾಮದಾಹ ಏರುತ್ತಿದೆ. ಮುಲಾಜಿಲ್ಲದೆ ಅವನ ಬಟ್ಟೆಯನ್ನು ಬಿಚ್ಚಲಾರಂಭಿಸಿದೆ. ಲೈಟ್ ಆನ್ ಆಗೇ ಇತ್ತು. ಅವನನ್ನು ಸಂಪೂರ್ಣವಾಗಿ ಬೆತ್ತಲು ಮಾಡಿದೆ. ಅವನ ಬಹು ತೂಕದ ದೇಹವನ್ನು ಕಷ್ಟಪಟ್ಟು ಆ ಕಡೆ ಈ ಕಡೆ ಒರಳಾಡಿಸಿ ಅವನ ಶರ್ಟ್ ಪ್ಯಾಂಟ್ಗಳನ್ನು ಕಳಚಿದೆ. ಏನೇ ಮಾಡಿದರೂ ಅವನು ಮತ್ತೆ ಎಚ್ಚರವಾಗುವುದಿಲ್ಲ. ನನಗೆ ಹೊಸ ಅನುಭವ. ಒಮ್ಮೊಮ್ಮೆ ನನ್ನಷ್ಟಕ್ಕೆ ನಾನೇ ನನ್ನ ಬಾಲ್ಗಳನ್ನು ಅದುಮಿಕೊಳ್ಳುತ್ತಾ ವಿಶೇಷ ಗಳಿಗೆಯನ್ನು ಕಳೆಯುತ್ತಿದ್ದೇನೆ. ಅವನ ಬೆತ್ತಲು ದೇಹವನ್ನು ನೋಡುತ್ತಾ ನನ್ನೆರಡು ಕೈಗಳು ಅವನ ಎದೆ, ತೋಳು, ಹೊಟ್ಟೆ, ಬೆನ್ನುಗಳನ್ನು ಸವರುತ್ತಾ ನನ್ನ ದೇಹವನ್ನು ಅವನ ದೇಹಕ್ಕೆ ಅಂಟಿಸುತ್ತಾ ಸವರುತ್ತಿದ್ದೇನೆ. ಅವನ ದಂಡವನ್ನು ಹಿಡಿದು ಅಲ್ಲಾಡಿಸುತ್ತಿದ್ದೇನೆ. ಅವನಿಗೆ ಪ್ರಜ್ಞೆಯಿಲ್ಲ. ದಂಡ ಕೂಡ ನಿದ್ರಿಸುವಂತಿದೆ. ಹಲವು ಬಾರಿ ಕೈಯಿಂದ ಉಚ್ಚಿದರೂ ಏಳುತ್ತಿಲ್ಲ.
ನನ್ನ ಬಾಯಿಂದ ಪ್ರಯೋಗ ಮಾಡಿದೆ. ಬಾಯಿಂದ ಬಿಸಿ ತಾಗಿತೋ ಏನೋ ಗೊತ್ತಿಲ್ಲ, ಅದು ಸ್ವಲ್ಪ ಸೆಟೆದು ನಿಲ್ಲಲಾರಂಭಿಸಿತು. ರುಚಿಯು ಸ್ವಲ್ಪ ಮುಲುಕಲಾರಂಭಿಸಿದ. ಅವನಿಗೆ ಮೇಲೇಳಲು ಆಗುತ್ತಿಲ್ಲ. ಆದರೆ ನನ್ನ ಮೈ ಬಿಸಿಯ ತಾಪ ಅವನಿಗೆ ನಾಟುತ್ತಿದೆ. ಸ್ವಲ್ಪ ಅವನ ದಂಡ ಸ್ಟಡಿಯಾಯಿತು. ಅವನ ಮೇಲೆ ಕುಳಿತು ಅದನ್ನು ನನ್ನ ರಸವತ್ತಾದ ಗೂಡಿನೊಳಗೆ ಸಿಲುಕಿಸಲಾರಂಭಿಸಿದೆ. ಕೆಲಸಕ್ಕೆ ಸ್ವಲ್ಪ ಅಡ್ಡಿಯಾಗುತ್ತಿತ್ತು. 2 ದೇಹಗಳು ಸೇರಿದರೆ ಸ್ವರ್ಗ. ಆದರೆ ಇಲ್ಲಿ ನಾನು ಒಬ್ಬಳೇ ಪ್ರಯತ್ನಿಸುತ್ತಿದ್ದೇನೆ. ದೇಹ ಕೊಟ್ಟು ಮನಸ್ಸಲ್ಲೇ ಸ್ವರ್ಗ ಕಾಣುತ್ತಿದ್ದ ನನಗೆ ಈಗ ಒಂದು ದೇಹ ನಿರ್ಜೀವದಂತೆ ಬಿದ್ದಿದೆ. ನಾನು ಮನಸ್ಸೋ ಇಚ್ಛೆ ನರ್ತಿಸಲಾರಂಭಿಸಿದ್ದೇನೆ. ಒಬ್ಬ ಗಂಡು ಮಾಡುವ ಕೆಲಸದಂತೆ ನಾನು ಮಾಡುತ್ತಿದ್ದೇನೆ. ನನಗೆ ಬೇಕಾದಂತೆ ವರ್ತಿಸುತ್ತಿದ್ದೇನೆ. ಚುಂಬಿಸುತ್ತಿದ್ದೇನೆ, ಸಿಕ್ಕಿಸಿಕೊಳ್ಳುತ್ತಿದ್ದೇನೆ, ಸವರುತ್ತಿದ್ದೇನೆ. ನನ್ನ ರುಚಿಯ ದೇಹವನ್ನು ಇಂಚಿಂಚೂ ಚುಂಬಿಸುತ್ತಿದ್ದೇನೆ. ಅಂಗಾತ ಮಲಗಿದ್ದ ಅವನ ದೇಹದ ಸೊಂಟದ ಭಾಗದಲ್ಲಿ ನನ್ನ ಹಾಗೂ ಅವನ ಪ್ರೈವೇಟ್ ಪಾರ್ಟ್ಗಳು ಜೊತೆಯಾಗಿ ನೇರನೇರವಾಗಿ ಇದ್ದವು. ಹಲವು ಗಂಟೆಗಳ ಕಾಲ ಹೀಗೆ ಮಾಡುತ್ತಿದ್ದಾಗ ಅವನು ನಿದ್ರೆಯಲ್ಲಿದ್ದರೂ ಅವನ ರಾಡು ಗಟ್ಟಿಯಾಗಿ ನಿಂತುಬಿಟ್ಟಿತ್ತು. ನಾನು ನನ್ನದರೊಳಗೆ ಸೇರಿಸಿಕೊಂಡು ಗುಪ್ಪೆಯಾಟ ಆಡತೊಡಗಿದೆ. ನಾನು ಜಿಗಿದಾಡುತ್ತಿದ್ದರೆ ನನ್ನ ಮೋಸಂಬಿಗಳು ಮೇಲೆ ಕೆಳಗೆ ಹಾರಾಡುತ್ತಿದ್ದವು. ರುಚಿ ಎಚ್ಚರವಾಗಿದ್ದರೆ ಅವುಗಳನ್ನು ಹಿಡಿದು ಆಟವಾಡುತ್ತಿದ್ದ. ಆದರೆ ಅವನಿಗೆ ಈಗ ನಿದ್ರೆ. ಅವನನ್ನು ಏಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಆದರೆ ಅವನಿಗೆ ಆಗುತ್ತಿಲ್ಲ. ಸ್ವಲ್ಪ ಬಾಗಿ ಅವನ ಎದೆಗೆ ಚುಂಬಿಸುತ್ತಾ ನನ್ನ ದೇಹವನ್ನು ಹಿಂದೆ ಮುಂದೆ ಆಡಿಸುವಾಗ ಅವನ ದಾಂಡಿನಿಂದ ನನ್ನ ದೇಹದೊಳಗೆ ರಸ ಚಿಮ್ಮಿತು. ಆ ಕ್ಷಣದಲ್ಲಿ ಅವನ ದೇಹವನ್ನು ಗಟ್ಟಿಯಾಗಿ ಅದುಮಿ ಹಿಡಿದುಕೊಂಡೆ. ಅವನು ನಿದ್ರೆಯಲ್ಲೇ ಸ್ವಲ್ಪ ಮುಳುಗುತ್ತಿದ್ದ. ನನಗೂ ಸೀಕಾರವಾಗುತ್ತಿತ್ತು. ಹಾಗೇ ಅವನ ಹೆಗಲ ಮೇಲೆ ನನ್ನ ಗಲ್ಲವಿಟ್ಟು ಅವನ ಕಿವಿಯನ್ನು ಚುಂಬಿಸುವಾಗ ನನ್ನೆರಡು ಬಾಲುಗಳು ಅವನ ಎದೆಯ 2 ಭಾಗಗಳಿಗೆ ಒಂದಕ್ಕೊಂದು ಅಂಟಿಕೊಂಡಿದ್ದವು. ದೇಹದೊಳಗೆ 2-3 ಬಾರಿ ರಸ ಚಿಮ್ಮಿತು. ಸ್ವಲ್ಪ ಹೊತ್ತಿನ ನಂತರ ಅವನ ದಂಡವು ಶಾಂತಿಯಾಗಿ ಸಾಧಾರಣ ಸ್ಥಿತಿಯತ್ತ ಬರುತ್ತಿದ್ದಂತೆ ನನ್ನ ಪವರ್ ಸೆಂಟರ್ನಿಂದ ಹೊರಬಿದ್ದಿತು. ನಾನು ಅವನ ಮೇಲೆ ಮಲಗಿದ್ದರಿಂದ ರಸ ಕೂಡ ಅವನ ದಂಡದ ಮೇಲೆ ತೊಟ್ಟಿಕ್ಕುತ್ತಿತ್ತು. ಅವನ ದೇಹದ ಮೇಲೆ ಸವಾರಿ ಮಾಡಿದ ನನಗೆ ಸ್ವಲ್ಪ ಆಯಾಸವಾಗಿ ಅವನ ಮೇಲೆ ಮಲಗಿ ನಿದ್ದೆಗೆ ಜಾರಿದೆ. ಮತ್ತೆ ಎಚ್ಚರವಾದಾಗ ಸುಮಾರು ರಾತ್ರಿ 12 ಗಂಟೆ. ರುಚಿ ನಿಧಾನವಾಗಿ ಒಳನುಗ್ಗಿಸುವ ಪ್ರಯತ್ನದಲ್ಲಿದ್ದಾನೆ. ಅವನಿಗಾಗ ಕುಡಿದ ಮತ್ತೆಲ್ಲ ಇಳಿದು ಹೋಗಿದೆ. ನನ್ನ ದ್ರಾಕ್ಷಿಗಳನ್ನು ಚೀಪುತ್ತಿದ್ದಾನೆ. ನಾನು ಕಣ್ಣುಬಿಟ್ಟು ಕೇಳಿದೆ, ಯಾಕೆ ನನ್ನನ್ನು ಎಬ್ಬಿಸಲಿಲ್ಲ ಎಂದು. ಅದಕ್ಕವನು ನಿನ್ನ ನಿದ್ರೆಗೆ ತೊಂದರೆಯಾಗಬಾರದು ಅಂತ ಹೇಳಿದ. ತಕ್ಷಣ ಅವನ ಬಾಯಿಗೆ ನನ್ನ ಬಾಯಿ ಸೇರಿಸಿ ಲೊಚ್ಚುಡಲಾರಂಭಿಸಿದೆ. ರಾತ್ರಿ 12 ಗಂಟೆಗೆ 2ನೇ ರೌಂಡ್ ಗೇಮ್ ಆರಂಭವಾಯಿತು. ಇಬ್ಬರೂ ಕೆಲ ವರ್ಷಗಳಿಂದ ಸಿಗದಿದ್ದರಿಂದ ಅಂದು ರಾತ್ರಿ ಪೂರ್ತಿ ಆಟವಾಗಿತ್ತು. ನಮ್ಮಿಬ್ಬರ ಮೊಗದಲ್ಲಿ ಮಂದಹಾಸ, ಮತ್ತೆ ಜೊತೆಯಾದ ಖುಷಿ. ರುಚಿಯು ನನ್ನನ್ನು ನೋಡುತ್ತಲೇ ಗೂಟ ಸಿಕ್ಕಿಸುತ್ತಿದ್ದಾನೆ. ನಾನು ನನ್ನೆರಡು ಕಾಲುಗಳನ್ನು ಅಗಲಿಸುತ್ತಾ ಅವನಿಗೆ ದಾರಿ ಕೊಡುತ್ತಿದ್ದೇನೆ. ಜೋರು ಹೊಡೆತ ಶುರು ಮಾಡಿದ. ಬಲವಾದ ಹೊಡೆತ. ನನಗೆ ಸ್ವರ್ಗ ಸುಖ. 10-15 ನಿಮಿಷಗಳ ಹೊಡೆತಕ್ಕೆ ಮತ್ತೆ ಅವನ ದಂಡದಿಂದ ರಸ ಹೊರಚಿಮ್ಮಿತು. ಅವನು ತನ್ನ ದಂಡವನ್ನು ಹೊರಗೆ ತೆಗೆಯಲು ಟ್ರೈ ಮಾಡಿದ. ನಾನು ನನ್ನೆರಡು ಕಾಲುಗಳನ್ನು ಅವನ ಸೊಂಟಕ್ಕೆ ಬಳಸಿ ಬಿಗಿಯಾಗಿ ಅಪ್ಪಿಕೊಂಡೆ. ಅವನು ಸವಿ, ಈಗಲೇ ನಿನಗೆ ಮಗು ಬೇಡ, ಇನ್ನೂ ಸ್ವಲ್ಪ ನೀನೇ ನನಗೆ ಮಗುವಾಗಿರು ಎಂದ. ನಾನು ಅವನ ಮಾತನ್ನು ನಿರಾಕರಿಸಿದೆ. ನನಗೆ ಈಗಲೇ ಬೇಕು ಎಂದು ಹಠ ಹಿಡಿದೆ. ಅವನ ಕಿವಿಯ ಬಳಿ ಪಿಸುಗುಡುತ್ತಾ, ನಿನ್ನ ಮಗುವಿಗೆ ನಾನೇ ತಾಯಿಯಾಗಬೇಕು, ಅದಕ್ಕೆ ಅನುಮತಿಸು ಮತ್ತು ನಿನ್ನ ಮಗುವನ್ನು ನನ್ನ ಉದರದೊಳಗೆ ಇರಿಸು. ನಾನು ಜೋಪಾನ ಮಾಡುತ್ತೇನೆಂದು ಹೇಳಿದೆ. ಅವನು ಕುಟ್ಟಿದ ರಭಸಕ್ಕೆ ಅಮೃತವು ನನ್ನ ಹೊಟ್ಟೆಯೊಳಗೆ ಚಿಮ್ಮಿ ಬಿಸಿಯ ಅನುಭವ ನೀಡಿತು. ಒಳಗೆ ಏನೋ ಜಲಧಾರೆ ಹರಿದಾಡಿದಂತಾಯಿತು. ಅವನ ದಂಡ ನನ್ನೊಳಗೆ ಪುಟಿಯುತ್ತಿದೆ. ನಾನು ಅವನು ಇಬ್ಬರೂ ಗಟ್ಟಿಯಾಗಿ ಒಬ್ಬರನೊಬ್ಬರು ಅಂಟಿಕೊಂಡಿದ್ದೇವೆ. ಅವನೀಗ ನನ್ನ ತುಟಿಗಳಿಗೆ ಮತ್ತೆ ಚುಂಬಿಸಲಾರಂಭಿಸಿದ. ನನ್ನ ಉದರದೊಳಗೆ ರಸ ಚೆಲ್ಲಿ ಅದಕ್ಕೆ ಪ್ರತಿಯಾಗಿ ನನ್ನ ಬಾಯಲ್ಲಿ ಅಮೃತ ಹೀರತೊಡಗಿದ. ಸುಮಾರು 1-2 ಗಂಟೆಗಳ ಕಾಲ ನಮ್ಮಿಬ್ಬರ ಕಾಮಕೇಳಿಯ ರಾತ್ರಿ ಕಳೆಯಿತು. ವಿವಿಧ ಭಂಗಿಗಳಲ್ಲಿ ಆಟವಾಡಿದೆವು. ಸ್ವಲ್ಪ ಹೊತ್ತು ನಿಂತು ಆಟ, ಕೆಲಹೊತ್ತು ಬಗ್ಗಿಸಿ ಆಟ, ಕೆಲವೊಮ್ಮೆ ಕುಳಿತು, ಹೀಗೆ ವಿವಿಧ ರೀತಿಯಲ್ಲಿ ಮುದ್ದಾಟ ಆಡಿ ಇಬ್ಬರೂ ಸುಸ್ತಾದೆವು. ನಮ್ಮಿಬ್ಬರ ಹಲವು ದಿನಗಳ ನಂತರದ ಆಟ ಮುಗಿಸುವಷ್ಟರಲ್ಲಿ ರಾತ್ರಿ 3 ಗಂಟೆಯಾಗಿತ್ತು. ಇಬ್ಬರೂ ನಮ್ಮಿಬ್ಬರ ಕುಟುಂಬಗಳಿಗೆ ವಿಚಾರ ತಿಳಿಸಿದೆವು. ಮನೆಯವರೂ ವಿಜೃಂಭಣೆಯಿಂದ ಮದುವೆ ಮಾಡಿದರು. ನಮ್ಮಿಬ್ಬರಿಗೂ 2 ಪುಟ್ಟ ಮಕ್ಕಳಿವೆ. ಸಂಸಾರ ಸುಖವಾಗಿ ಸಾಗಿದೆ. ಇದು ನನ್ನ ಪ್ಯಾಪಿ ಎಂಡಿಂಗ್ ಸ್ಟೋರಿ. ಸ್ನೇಹಿತರೆ, ಈ ಸವಿರುಚಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಮತ್ತು ನಮ್ಮ ಕೆಕೆಕೆ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.